ದೊರಕುತ್ತಾ ಇದೆ. ಇಲ್ಲೂ ಕೂಡ ಪಾಪ ಹೆಣ್ಮಕ್ಳೆಲ್ಲ ತಯಾರಾಗ್ತಾ ಇದ್ರು. ಸೊ ಹಂಗೆ ನಮ್ಮ ಸಂಸ್ಕೃತಿ, ಈ ದೇಶದ ಸಂಸ್ಕೃತಿ ನಮ್ಮ ಹೆಣ್ಮಕ್ಳಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡುವಂಥದ್ದು. ಆದ್ರಿಂದ ಇವತ್ತು ನಾವೆಲ್ಲ ಎಲ್ಲಾ ಕಾಲದಲ್ಲೂ ಕೂಡ ಎಂತ ಈಗ ನಾವು ಯಾವುದೇ ದೇವರನ್ನು ಕರಿಬೇಕಾದ್ರೆ, ವೆಂಕಟೇಶ್ವರನ್ ಕರಿಬೇಕಾದ್ರೆ ಮೊದಲು ಲಕ್ಷ್ಮೀ ವೆಂಕಟೇಶ್ವರ ಅಂತ ಕರಿತೇವೆ. ಪರಮೇಶ್ವರನ್ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೀವಿ. ಹಂಗೆ ಈ ನಮ್ಮ ಗಣೇಶನ್ ಮದುವೆ ಆಗಲಿಲ್ಲ, ಹಬ್ಬ ಆಚರಣೆ ಮಾಡ್ತೀವಿ. ಸೊ ಅದಕ್ಕೆ ಮೊದಲು ಗೌರಿ ಹಬ್ಬ, ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ. ಗೌರಿ ಗಣೇಶನ ಹಬ್ಬ ಅಂತ ಹೇಳ್ತೇವೆ. ಹಂಗೆ ಮೊದಲು ಹೆಣ್ಣು. ಈಗ ನನಗೆ ಯಾರಾದ್ರೂ ಇನ್ವಿಟೇಷನ್ ಕೊಡ್ಬೇಕಾದ್ರೆ ನೋಡಿ, ಇಲ್ಲೆಲ್ಲ ಒಂದು ಇನ್ವಿಟೇಷನ್ ಇದೆ. ಇನ್ವಿಟೇಷನ್ ಕೊಡ್ಬೇಕಾದ್ರೆ ಬರೀ ಸುಮ್ಮನೆ ಕೊಟ್ಟಿಲ್ಲ, ಆ ಇನ್ವಿಟೇಷನ್ ಪ್ರಿಂಟ್ ಹಾಕ್ಬಿಟ್ಟಿರ್ತಾರೆ. ಶ್ರೀಮತಿ ಮತ್ತು ಶ್ರೀ ಡಿ.ಕೆ. ಶಿವಕುಮಾರ್ ಅಂತ ಬರೀತಾರೆ. ಅಲ್ಲಿ ಹೆಂಡತಿ ಇಲ್ಲ ಅಂದ್ರೂ ನನ್ನ ಭಕ್ತರ ಹೆಣ್ಮಗಳನ್ನು ಕರೆದುಬಿಟ್ಟು ಆಮೇಲೆ ನಮ್ಮ ಹೆಸರಿಗೆ ಇನ್ವಿಟೇಷನ್ ಕರೀತಾರೆ. ಇದು ನಮ್ಮ ದೇಶದಲ್ಲೂ ಕೂಡ ಬಂದಂತ ಒಂದು ಪದ್ಧತಿ. ಇದನ್ನ ಬೆಳೆಸ್ಕೊಳ್ಬೇಕು. ಸೊ ಈಗ ನಾವೆಲ್ಲ ಇಡೀ ಸ್ಟೇಜ್ ಮೇಲೆ ನಾವು ಕೂತಿದ್ದೀವಿ. ಗಂಡಸರು ಕೂತಿದ್ರು ಕೂಡ ಈಗ ನಾನು ಬಂದು ಕೂತ್ಕೊಂಡಿದ್ದೀವಿ. ನೀವು ಕಾರ್ಯಕ್ರಮ ನಡೆಸಬೇಕು, ನಾವು ಕೆಳಗಡೆ ಕೂತ್ಕೋಬೇಕು. ಆಗ ನಮಗೆ ನಿಮ್ಮ ಶಕ್ತಿ ಬಹಳ ಚೆನ್ನಾಗಿದೆ ಅನ್ನೋದು ಕೂಡ ಆಗ್ತಿದೆ. ಸೊ ಹಂಗೆ ಹೆಣ್ಮಕ್ಳು ಕೂಡ ಎಲ್ಲ ರಂಗದಲ್ಲೂ ಕೂಡ ಈ ವರ್ಷ ನೋಡಿ SSLC ನಮ್ಮ ಬಿಜಾಪುರ ಬಾಗಲಕೋಟೆಯಲ್ಲಿ ಫಸ್ಟ್ ರ್ಯಾಂಕ್ ಹುಡುಗಿ SSLC ಬಂದದ್ದು ಒಂದು ಹೆಣ್ಮಗು ಗೌರ್ಮೆಂಟ್ ಸ್ಕೂಲಲ್ಲಿ ಬಂದಿದೆ. ಬೆಂಗಳೂರು ಹೆಣ್ಮಕ್ಳು ಬಂದಿಲ್ಲ, ನಿಮ್ಮ ಬಿಜಾಪುರ ಬಾಗಲಕೋಟೆ ಹೆಣ್ಮಗಳು SSLC ಫಸ್ಟ್ ರ್ಯಾಂಕ್ ಬಂದಿದೆ. ಸೊ ಹಂಗೆ ಬಸವಣ್ಣವ್ರ ಕಾಲದಿಂದ ಕೂಡ ಪುಣ್ಯಶ್ರೀ ಅಂತ ಕರೀತಾ ಇದ್ರು. ಹೆಣ್ಮಗಳನ್ನ ಕರಿಬೇಕಾದ್ರೆ ಆಕೆ ಪುಣ್ಯಶ್ರೀ ಅಂತೇಳಿ ಮಾಡ್ತಾ ಇದ್ರು. ದೇವತೆಗೆ ದೇವ ಅನ್ನೋ ಇದಕ್ಕೆ ಕೂಡ ನಿಮ್ಮನ್ನ ಹೋಲಿಕೆ ಮಾಡುವಂಥದ್ದು ಕೂಡ ನಮ್ಮ ಪದ್ಧತಿ. ನಮ್ಮ ದೇಶದ ಇತಿಹಾಸ, ಈಗ ಅನೇಕ ಅಣೆಕಟ್ಟುಗಳನ್ನ ಇವತ್ತು KRS ಅಣೆಕಟ್ಟು ಅವೆಲ್ಲ ಕೂಡ ರಾಜ